ವಿಧಾನಸಭಾ ಅಧಿವೇಶನದಲ್ಲಿ ನಾವು 187 ಕೋಟಿ ಹಗರಣ ಏನಾಗಿತ್ತು, ವಾಲ್ಮೀಕಿ ನಿಗಮದಲ್ಲಿ ದಲಿತರ ದುಡ್ಡನ್ನು ನುಂಗಿದಂಥ ಸರ್ಕಾರ ಅದನ್ನು ಲಪಟಾಯಿಸಿ ತೆಲಂಗಾಣಕ್ಕೆ ತೆಗೆದುಕೊಂಡು ಅಲ್ಲಿಂದ ಚುನಾವಣಾ ಪ್ರಚಾರಕ್ಕೆ ಇದನ್ನು ಉಪಯೋಗ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಈಗಾಗಲೇ ನಮ್ಮ ಹೋರಾಟದ ಫಲವಾಗಿ ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ಹೋರಾಟದ ಫಲವಾಗಿ ನಾವು ರಾಜಭವನಕ್ಕೆ ಹೋಗಿ ನಾವು ನಮ್ಮ ಅಧ್ಯಕ್ಷರು ಎಲ್ಲ ಭೇಟಿ ಮಾಡಿದ ತಕ್ಷಣವೇ ಅವರ ರಾಜೀನಾಮೆನೂ ಕೂಡ ಆಗಿದೆ. ನಾಗೇಂದ್ರ ಅವರ ರಾಜೀನಾಮೆ ಆಗಿದೆ, ಒಂದು ವಿಕೆಟ್ ಬಿದ್ದಿದೆ. ನಾವು ಮುಖ್ಯಮಂತ್ರಿಗಳ ಇದರಲ್ಲಿ ಪಾತ್ರ ಇದೆ, ಸರ್ಕಾರದ ಪಾತ್ರ ಇದೆ, ಅದಕ್ಕೋಸ್ಕರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಸುಮಾರು ವಿಧಾನಸಭಾ ಅಧಿವೇಶನದಲ್ಲಿ 9 ಗಂಟೆಗಳಿಗೂ ಹೆಚ್ಚು ಕಾಲ ಮಾತಾಡಿದ್ದೀರಿ. ಎಳೆ ಎಳೆಯಾಗಿ ಬಿಡಿಸಿ ದಾಖಲೆಗಳ ಸಮೇತ ಸುಮಾರು 40ಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನು ಕೂಡ ಕೊಟ್ಟು ಈ ಸರ್ಕಾರ ಇದರಲ್ಲಿ ಹೆಂಗೆ ಭಾಗಿಯಾಗಿದೆ ಅನ್ನೋದು ತಿಳಿಸಿದ್ರಿ. ಈಗಾಗಲೇ CBI ಕೂಡ ED ಕೂಡ ಪ್ರೆಸ್ ನೋಟನ್ನು ಕೊಟ್ಟಿದ್ದಾರೆ. EDಯವರು ಈ ಹಣ ಎಲ್ಲ ಚುನಾವಣೆಗೆ ಹೋಗಿದೆ ಅಂತ. ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಅವರ ಉತ್ತರ ಕೊಡಬೇಕಾದ್ರೆ ಅವರು ಈ ಹಗರಣದ ಬಗ್ಗೆ ಪ್ರಸ್ತಾವ ಮಾಡಿದ್ದು ಕಡಿಮೆ. ಅದು ಬಿಟ್ಟು ನಿಮ್ಮ ಕಾಲದಲ್ಲಿ ಏನೇನು ಹಗರಣಗಳಾಯಿತು ಅದರ ಬಗ್ಗೆ ಪಟ್ಟಿ ಕೊಡುವಂಥದ್ದು, ಒಂದು ರೀತಿ ವಿರೋಧ ಪಕ್ಷವನ್ನು ಬೆದರಿಸುವಂಥದ್ದು, ಮತ್ತು ಏನು ಹೇಳಬೇಕಾಯಿತು ಜನಗಳಿಗೆ, ಅವರು ಸಂದೇಶ ಕೊಡಬೇಕಾಯಿತು. ನನ್ನ ಸರ್ಕಾರದಲ್ಲಿ ಈ ಥರ ಹಗರಣ ಆದರೆ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಮಟ್ಟ ಹಾಕ್ತೀನಿ ಅಂತ ಹೇಳಬೇಕಾಯ್ತು. ಅದು ಬಿಟ್ಬಿಟ್ಟು ಯಾವುದೇ ಮಂತ್ರಿ ಭಾಗಿಯಾಗಿಲ್ಲ, ಯಾವುದೇ MLA ಭಾಗಿಯಾಗಿಲ್ಲ, ಅಧಿಕಾರಿಗಳು ತಿಂದಿದ್ದಾರೆ. ಅಧಿಕಾರಿ 187 ಕೋಟಿ ತಿಂದಿದ್ದಾರೆ. ಅವರೇನೋ ಸಣ್ಣ ಪುಟ್ಟ 20 ಲಕ್ಷ 50 ಲಕ್ಷ ತಿಂದಿರ್ಬೋದು, ಆದರೆ ಉಳಿದಂಥ ಹಣ ತಿಂದವರು ನೀವು. ಅದು ನಮ್ಮ ಹೋರಾಟ ಮಾಡ್ತಾ ಇದ್ದೀರಿ. ನಾವು ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ನಾವು ಧರಣಿ ಮಾಡಿದ್ದೀರಿ, ಒಂದು ದಿನ ಪೂರ್ತಿ ಧರಣಿ ಮಾಡಿದ್ದೀರಿ. ಆ ಧರಣಿ ನಡೀತಾ ಇದ್ರೂ ಕೂಡ ಅವ್ರ ಕಲಾಪವನ್ನು ನಡೆಸಿರೋ ಅಂಥದ್ದು ಒಂಥರ ನಾಚಿಕೆಗೇಡಿನ ಸಂಗತಿ ಆಡಳಿತ ಪಕ್ಷಕ್ಕೆ. ಸೊ ಈಗ ನಾವು ಇನ್ನೂ ಮೂಢ ಹಗರಣ ಇದೆ, ಅದು ಇದಕ್ಕಿಂತ ದೊಡ್ಡ ಹಗರಣ. ಮೂಢ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಭಾಗಿಯಾಗಿರೋದ್ರಿಂದ ಅದು ಕೂಡ ದೊಡ್ಡ ಹಗರಣ. ಮತ್ತು ಮಳೆ ಬಂದು ಪ್ರವಾಹದ ಭಯ ಇದೆ, 10 ಜನ ಸತ್ತಿದ್ದಾರೆ. ಅದಕ್ಕೆ ಪರಿಹಾರ ಕೊಡೋದ್ರಲ್ಲೂ ಸರ್ಕಾರ ಹಿಂದೇಟಾಗ್ತಾ ಇದೆ. ಡೆಂಗ್ಯೂ ಒಂದು ರೀತಿ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ ಎಲ್ಲ ಕಡೆನೂ. ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ದಲಿತರ ಸುಮಾರು 25,000 ಕೋಟಿ ಹಣ ಬೇರೆ ಗ್ಯಾರಂಟಿಗಳಿಗೋಸ್ಕರ ಬಳಕೆ ಮಾಡಿರೋದು ಒಂದು ರೀತಿ ದಲಿತರಿಗೆ ಅನ್ಯಾಯ ಮಾಡ್ದಂಗೆ. ಈ ವಿಚಾರನೂ ಕೂಡ ಈಗಾಗಲೇ ನಾವು ನಿಲುವಳಿಯನ್ನು ಕೊಟ್ಟಿದ್ದೀರಿ. ನಿಲುವಳಿ ಚರ್ಚೆಗೂ ಕೂಡ ಸ್ಪೀಕರ್ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ದಲಿತರ ಹಣ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಇವೆಲ್ಲ ಚರ್ಚೆ ಮಾಡಬೇಕಾಗಿರೋದ್ರಿಂದ ನಾವು ಇವತ್ತು ಈ ಹೋರಾಟವನ್ನು ನಿಲ್ಲಿಸಲ್ಲ. ಮುಖ್ಯಮಂತ್ರಿಗಳ ರಾಜೀನಾಮೆ, 187 ಕೋಟಿ ದಲಿತರ ಹಗರಣ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಆದರೆ ಅಧಿವೇಶನದಲ್ಲಿ ನಾವು ಇದನ್ನು ಬೇರೆ ಬೇರೆ ವಿಚಾರಗಳು ಇಷ್ಟೇ ಇದ್ದರೆ ಬೇರೆ ಬೇರೆ ವಿಚಾರ ಪ್ರಸ್ತಾವ ಮಾಡೋಕ್ಕೆ ಆಗಲ್ಲ. ಅವರು ಸರ್ಕಾರ ಇದನ್ನೇ ರದ್ದು ಮಾಡಿ ಅಲ್ಲಿಗೆ ಅಧಿವೇಶನ ರದ್ದು ಮಾಡಿ ಹೋಗ್ಬೋದು. ಆದರೆ ಬೇರೆ ವಿಚಾರಗಳು ಪ್ರಮುಖವಾಗಿ ಪ್ರಸ್ತಾವ ಮಾಡಬೇಕಾಗಿರೋದ್ರಿಂದ, ವಿಶೇಷವಾಗಿ ಮೂಢ ಹಗರಣವನ್ನು ಪ್ರಸ್ತಾವ ಮಾಡಬೇಕಾಗಿರೋದ್ರಿಂದ ನಾವು ಇವತ್ತು ಇಲ್ಲಿ ಸ್ಪೀಕರ್ ಅವರು ವಿನಂತಿ ಮಾಡಿದ್ರು, ಅದರ ಮೇರೆಗೆ ನಾವು ಇಲ್ಲಿ ಧರಣಿಯನ್ನು ವಾಪಸ್ ತೆಗೆದು ವಾಕೌಟ್ ಮಾಡಿದ್ದೀರಿ. ಆದರೆ ಈ ಹೋರಾಟ ನಿಲ್ಲಲ್ಲ, ಈ ಹೋರಾಟ ಮುಂದುವರಿಯುತ್ತದೆ. ಯಾವುದೇ ಕಾರಣಕ್ಕೂ ಈ ದಲಿತರ ವಾಲ್ಮೀಕಿ ನಿಗಮದ ಹಗರಣವನ್ನು ಮುಚ್ಚಾಕೋದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಬಿಡಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ನಾವೆಲ್ಲರೂ ಕೂಡ ಇನ್ನು ಬೀದಿಗಿಳಿದು ರಾಜ್ಯಾದ್ಯಂತ ಹೋರಾಟವನ್ನು ಹೊರಗಡೆ ನಾವು ಮಾಡೇ ಮಾಡ್ತೀರಿ. ಆದರೆ ಅಧಿವೇಶನದಲ್ಲಿ ಇನ್ನಷ್ಟು ವಿಚಾರ ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಧರಣಿಯನ್ನು ವಾಪಸ್ ಪಡೆದು ಮೂಢ ಹಗರಣಕ್ಕೆ ನಿಲುವಳಿಯನ್ನು ಕೊಡುವಂಥದ್ದಕ್ಕೆ ತಯಾರಿಯನ್ನು ನಾವು ಮಾಡ್ತೀವಿ.